ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮತ್ತು ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳುವಂತಹ ವಿಷಯ ಏನಂತಂದ್ರೆ, ಸಿಂಹ ರಾಶಿಯವರೆಗೆ ಮೇ ತಿಂಗಳಲ್ಲಿ ಆಗುವಂತಹ ಬದಲಾವಣೆಗಿಂತ ಸಿಂಹ ರಾಶಿಯವರಿಗೆ ಈ ತಿಂಗಳಲ್ಲಿ ಒಂದು ಬಿಗ್ ಶಾಕ್, ತುಂಬಾ ವ್ಯಥೆ, ನೋವು, ಅನುಮಾನ ಎಲ್ಲವೂ ಸಹಿಸಿಕೊಂಡು ಜೀವನದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆಯನ್ನ ಕಾಣುವಂತವರು ನೀವಾಗ್ತೀರಾ ಅಂತಕ್ಕಂಥದ್ದು ಈ ಮೇ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಅತಿ ದೊಡ್ಡ ಮಹಾ ಸಂಕಷ್ಟ, ಅತಿ ದೊಡ್ಡ ಸಮಸ್ಯೆ, ಎಲ್ಲವನ್ನ ಯಾವ ರೀತಿಯಾಗಿ ಎದುರಿಸ್ತೀರಾ ಅಂತಕ್ಕಂಥದ್ದೇ ಈ ಕುತೂಹಲಕಾರಿಯಾಗಿರ್ತಕ್ಕಂತಹ ಈ ವಿಡಿಯೋ. ಹಾಗೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಯಾರಾದ್ರೂ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೀತಿ ಸದಾಕಾಲ ಹಿಂಗೆ ಇರ್ಲಿ ಅಂತಕ್ಕಂಥ ಮಾತನ್ನ ಹೇಳಿ, ಸಿಂಹ ರಾಶಿಯವರಿಗೆ ಏನಿದೆ ಬಿಗ್ ಶಾಕು, ಅಂತದ್ದು ಏನಾಗ್ತಕ್ಕಂಥದ್ದು ಅನ್ನುವಂಥದ್ದು ಕುತೂಹಲ ಈ ವಿಡಿಯೋದಲ್ಲಿ ತುಂಬಾ ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಒಂದು ಬಿಡುವಿನ ಸಮಯದಲ್ಲಿ ಒಂದು 10 ನಿಮಿಷ ಒಂದು ಬಿಡುವು ಸಮಯ ಕೊಟ್ಟಾಗ ನೋಡ್ಕೊಳ್ಳಿ. ಇದನ್ನ ತುಂಬಾ ಗಮನ ಇಟ್ಟು ಕೇಳಿ. ಬಾರಿ ಅದ್ಭುತವಾಗಿರ್ತಕ್ಕಂತಹ ಮಹತ್ವಪೂರ್ಣವಾಗಿರ್ತಕ್ಕಂತಹ ಸಂದೇಶ ಇಲ್ಲಿದೆ. ಇದನ್ನ ನೋಡುವವರಿಗೂ ಸಹಿತ, ಕೇಳೋವರಿಗೂ ಸಹಿತ ಆನಂದ, ಸಂತೋಷ, ಭಕ್ತಿ, ಪ್ರೇಮ, ಜ್ಞಾನ ಎಲ್ಲವೂ ತನ್ನಿಂದ ತಾನಾಗೆ ಹೊರಹೊಂಡೋದು, ಅಂದ್ರೆ ತನ್ನಿಂದ ತಾನಾಗೆ ಬರತಕ್ಕಂಥದ್ದು. ಈ ವಿಡಿಯೋದಲ್ಲಿ ಅಷ್ಟು ಅದ್ಭುತವಾಗಿರ್ತಕ್ಕಂತಹ, ವಿಶೇಷವಾಗಿರ್ತಕ್ಕಂತಹ ಮಾಹಿತಿ, ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಏನಪ್ಪಾ ಅಂತ ಬಿಗ್ ಶಾಕ್ ಏನಿದೆ, ಏನದು ದೊಡ್ಡ ಮಹಾಶಾಕ್ ಹೇಳ್ಬಿಟ್ರಲ್ಲ ಗುರುಗಳು ಅಂತಕ್ಕಂಥದ್ದು. ಭಯ ಏನು ಬೇಡ, ಆರಾಮಾಗಿ ಸಮಾಧಾನದಿಂದ ಚಿತ್ತರಾಗಿ ಕೇಳಿ. ಈ ವಿಡಿಯೋದಲ್ಲಿ ಏನ್ ಹೇಳ್ತಾರಂತಂದ್ರೆ, ಸಿಂಹ ರಾಶಿಯವರಿಗೆ ಮೇ 14ರ ನಂತರ ಒಂದು ಗುರುಬಲ ಪ್ರಾರಂಭವಾಗ್ತದೆ. ಈ ಗುರುಬಲ ಪ್ರಾರಂಭ ಆತಂದ್ರೆ, ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇತ್ತು ಅಂತಂದ್ರ ಒಂದು ಒಳ್ಳೆಯ ಫಲಗಳನ್ನ, ಅಭಿವೃದ್ಧಿಯನ್ನ ಕಾಣುವಂತವ್ರು ನೀವಾಗ್ತೀರಾ. ಅದಕ್ಕಿಂತ ಮುಂಚಿತವಾಗಿ ಏನಿದೆ, ಗುರುದೃಷ್ಟಿಯ ಬಲಗಳ ನಿಮ್ಮ ಮೇಲೆ ಬಿದ್ದಾಗ ಏನೆಲ್ಲ ಶುಭ ಫಲಗಳನ್ನ ಕಾಣ್ತೀರಾ, ಏನೆಲ್ಲ ಜೀವನದಲ್ಲಿ ಅಶುಭ ಫಲಗಳನ್ನ ಕಾಣ್ತೀರಾ ಅಂತಕ್ಕಂಥದನ್ನ ನಿಮ್ಗೆ ಮಾಹಿತಿಯನ್ನ ನೀಡ್ತೀನಿ. ಮೊದಲನೇದಾಗಿ ಶುಭ ಫಲಗಳನ್ನ ನೋಡ್ಕೊಂಡು ಬರೋಣ ಬನ್ನಿ. ಅಂದ್ರೆ ಮೇ ತಿಂಗಳ ನಂತರ ನಿಮಗೆ ಒಂದಲ್ಲ ಒಂದು ಜೀವನದಲ್ಲಿ ಸಹನೆ, ಸಹಕಾರ, ಪ್ರೀತಿ, ವಿಶ್ವಾಸ ಎಲ್ಲವೂ ಸಹಿತ ಈ ಮೇ ತಿಂಗಳಲ್ಲಿ ಒಂದು ಕಟ್ಟಿಟ್ಟ ಬುತ್ತಿಯಾಗಿರ್ತಕ್ಕಂಥದ್ದು. ಮೊದಲನೇದಾಗಿ ಶುಭ ಫಲ ಏನು ದೊರೀತದ ಅಂತಂದ್ರ, ಉದ್ಯೋಗದಲ್ಲಿ ಹೆಚ್ಚು ಅಭಿವೃದ್ಧಿಯನ್ನ ಕಾಣುವಂತವರು, ಹೆಚ್ಚು ಲಾಭಗಳನ್ನ ಪಡಿತೀರಾ. ಖರ್ಚು ಕಡಿಮೆ ಇರ್ತದ, ಲಾಭ ಜಾಸ್ತಿ ಆಗುವಂಥದ್ದು ಇದೇ ತಿಂಗಳು ಮೇಷ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಹಣಕಾಸಿನ ವಿಚಾರದಲ್ಲಿ ಬಂದಾಗ ತುಂಬಾ ಖರ್ಚು ಮಾಡದೆ ಒಂದು ಹಣವನ್ನ ಕೂಡಿಡುವಂಥದ್ದು ಸಿಂಹ ರಾಶಿಯವರಾಗಿರ್ತಕ್ಕಂಥವರು. ಮತ್ತೆ ಸಂತಾನದ ಯೋಗ ಸಹಿತ ಕೂಡಿ ಬರ್ತಕ್ಕಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು ಸಿಂಹ ರಾಶಿಯವರಿಗೆ. ಮತ್ತೆ ವಿದೇಶೀಯದಲ್ಲಿ ಉದ್ಯೋಗದ ಭಾಗ್ಯವನ್ನ ದೊರೆಯುವಂಥದ್ದು ಮಕ್ಕಳ ವಿಚಾರದಲ್ಲಿ ಆಗಿರ್ತಕ್ಕಂಥದ್ದು. ಮತ್ತೆ ಗುರು ದೃಷ್ಟಿ ನಿಮಗೆ ಒಳ್ಳೆಯ ಅನುಕೂಲ ಫಲಗಳನ್ನ ನೀಡುವಂಥದ್ದು. ಮತ್ತೆ ಜನ್ಮದಲ್ಲಿ ಒಂದು ಕೇತುವಿನ ಸಂಚಾರದ ನಿಮಗೆ ಸಣ್ಣ ಪುಟ್ಟ ಗಾಯಗಳಾಗಿರ್ತಕ್ಕಂಥದ್ದು. ಸ್ವಲ್ಪ ಮಟ್ಟಿಗೆ ಅನಾರೋಗ್ಯಕ್ಕೆ ತುತ್ತಾಗಿ ಈಡಾಗುವಂತವ್ರು ನೀವಾಗ್ತೀರಾ. ಆದರೆ ಇದಕ್ಕಿಂತ ಪೂರ್ವದಲ್ಲಿ ಸಿಂಹ ರಾಶಿಯವರ ಗುಣಧರ್ಮ ಏನಂತ ನಾವು ತಿಳ್ಕೊಂಡ್ ಬರ್ಲಿಲ್ಲ. ಈ ಸಿಂಹ ರಾಶಿಯವರ ಗುಣಧರ್ಮ ಏನಂತಂದ್ರೆ, ಅತಿ
ಒಂದು ಸಂತೋಷದಿಂದ ಪ್ರೀತಿಯಿಂದ ಹೇಳ್ಬೋದು. ಅದ್ಭುತವಾಗಿರತಕ್ಕಂತಹ ಸಿಂಹ ರಾಶಿಯವರು ಅಂತಂದ್ರೆ ಒಂಥರ ಸಿಂಹ ಇದ್ದಂಗೆ ಅವರು, ಯಾವುದಕ್ಕೂ ಅನ್ಸೋದಿಲ್ಲ, ಎಲ್ಲ ಮುನ್ನುಗ್ತಾನೇ ಇರ್ತಾರೆ. ಅಂದ್ರೆ ಅಲ್ಲಿ ತೋರಿಸಿಕೊಡ್ತದ ಸಿಂಹ ಬಲ, ಸಹನೆ ಬಲ, ತಾಳ್ಮೆ ಬಲವನ್ನ ಹೊಂದಿರತಕ್ಕಂಥದ್ದು ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಸಿಂಹ ರಾಶಿಯವರಿಗೆ ಯಾವ ರೀತಿಯಾಗಿ ಅವರ ಗುಣಧರ್ಮಗಳ ಏನಂತಂದ್ರೆ, ಅಕ್ಕರೆಯಿಂದ ಕರೆದು ಸಕ್ಕರೆಯನ್ನ ಕೊಡುವರಂತವರು ನೀವಾಗ್ತೀರಾ, ವಿನಯದಿಂದ ಮಾತನಾಡಿಸಿ ವಿನಮ್ರತೆಯಿಂದ ನಡೆದುಕೊಳ್ಳುವರು ನೀವಾಗ್ತೀರಾ, ಮತ್ತೆ ಯಾರಾದ್ರೂ ನಿಮಗೆ ಹೆಚ್ಚು ನೋವುಗಳನ್ನ ಮಾಡಿದ್ರೂ ಸಹಿತ ಸಮಾಧಾನದಿಂದ ಇರುವಂತವರು ನೀವಾಗ್ತೀರಾ, ಕೋಟಿ ಲಕ್ಷ ಹಣ ಇದ್ದರೂ ಸಹಿತ ಅಂದ್ರೆ ಕೋಟಿ ಹಣ ಎಷ್ಟೋ ಇದ್ರೂ ಸಹಿತ ದುಡ್ಡಿಗೆ ಆಸೆ ಪಡುವಂತವರು ನೀವಾಗುವುದಿಲ್ಲ, ಇತಿ ಮಿತಿ ಒಳಗೆ ಖರ್ಚನ್ನ ಮಾಡುವಂತವರು ನೀವಾಗ್ತೀರಾ. ಅಂದ್ರೆ ನಿಮ್ಮ ಈ ಗುಣಧರ್ಮ ಇನ್ನೂ ಒಂದೇನಂತಂದ್ರೆ, ಮಾತು ಕಡಿಮೆ ಕೆಲಸ ಜಾಸ್ತಿ ಆಗುವಂತವುದು ನಿಮ್ಮದು ಗುಣಧರ್ಮ ಆಗಿರ್ತಕ್ಕಂಥದ್ದು. ಮತ್ತೆ ಮಾತು ಹಂಗೆ ಇರ್ತದ, ನೇರ ದಿಟ್ಟ ನಿರಂತರ ಮಾತುಗಳು ನಿಮ್ಮ ಅಷ್ಟು ಸ್ಪಷ್ಟವಾಗಿ ಇರ್ತವೆ. ಭಕ್ತಿಯಲ್ಲಿ ಪ್ರವೀಣರಾಗಿ ಶಕ್ತಿಯಲ್ಲಿ ಜಾಣ್ಮೆಯನ್ನ ಉಪಯೋಗಿಸುವಂತವರು ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಮತ್ತೆ ನೀತಿಯಿಂದ ಕರೆದು ನಿಯತ್ತಾಗಿ ಮಾತನಾಡುವಂತವರು ಸಿಂಹ ರಾಶಿಯವರಾಗಿರ್ತಕ್ಕಂಥವರು. ಮತ್ತೆ ಜಾತಿ ನಿಂದನೆ ಮಾಡುವುದನ್ನ ಬಿಟ್ಟು ಮನೆಯಲ್ಲಿ ಜ್ಯೋತಿ ಹಚ್ಚುವಂತಹ ಕೆಲಸವನ್ನ ಮಾಡುವರು ಯಾರಾದ್ರೂ ಇದ್ರ ಸಿಂಹ ರಾಶಿಯವರಾಗಿರ್ತಕ್ಕಂಥವರು. ಮತ್ತೆ ಒಂದು ಯಾರಾದ್ರೂ ಅನ್ಯಾಯದ ಬಗ್ಗೆ ಏನಾದ್ರೂ ಮಾತನಾಡಕ್ಕೆ ಕೇಳಿಸ್ಕೊಂಡ್ರೆ ಸಾಕು, ಹೋಗಿ ನ್ಯಾಯಯುತವಾಗಿ ಮಾತನಾಡುವಂತವ್ರು ನೀವಾಗ್ತೀರಾ. ಮತ್ತೆ ಇಷ್ಟೆಲ್ಲ ಗುಣಧರ್ಮಗಳು ಯಾಕೆ ಸಿಂಹ ರಾಶಿಯವರಿಗೆ ಹೇಳಿದ್ನಿ ಅಂತಂದ್ರೆ, ಸಿಂಹ ರಾಶಿಯವರ ಗುಣಧರ್ಮನೇ ಹಾಗೆ. ಯಾಕೆ ಅಂತಂದ್ರೆ, ಒಂದು ಸಿಂಹದ ಯಾವ ರೀತಿಯಾಗಿ ಒಂದು ಭಯ ಭೀತಿ ಇಲ್ಲದೆ ಕಾಡಿನೊಳಗೆ ಹೆಂಗ ಅಡ್ಡಾಡ್ತದೋ ಹಂಗೆ ಪ್ರಪಂಚದೊಳಗೆ ಅಡ್ಡಾಡ್ತಾರೆ. ಆದ್ರೆ ಗುರು ಹಿರಿಯರನ್ನ ಕಂಡ್ರೆ ತುಂಬಾ ಗೌರವದಿಂದ ಕಾಣುವಂತವರು, ಮಕ್ಕಳನ್ನ ಕಂಡರೆ ಮುದ್ದು ಮಮತೆಯಿಂದ ಕಾಣುವರು ಸಿಂಹ ರಾಶಿಯವರಾಗಿರ್ತಕ್ಕಂಥದ್ದು. ಅತಿ ಅದ್ಭುತವಾಗಿರ್ತಕ್ಕಂತಹ ಒಂದು ಈ ತಿಂಗಳಲ್ಲಿ ಸಿಂಹ ರಾಶಿಯವರಿಗೆ ಒಂದು ಉಪಯುಕ್ತವಾಗಿರ್ತಕ್ಕಂಥದ್ದು. ಈ ತಿಂಗಳಲ್ಲಿ ಗುರುವಿನ ದೃಷ್ಟಿ ಅನುಕಂಪ ಬಹಳ ಆರೋಗ್ಯದಲ್ಲಿ ತುಂಬಾ ಚೇತರಿಸ್ಕೊಳ್ತೀರಾ. ಸಣ್ಣ ಪುಟ್ಟ ಗಾಯಗಳಾಗ್ತವೆ, ಅದೆಲ್ಲ ಸಹಿತ ಚೇತರಿಸ್ಕೊಡ್ತೀರಾ. ಜೀವನದಲ್ಲಿ ಒಂದಿಷ್ಟು ನೆಮ್ಮದಿಯನ್ನ ಕಾಣ್ತೀರಾ. ಆರೋಗ್ಯಗಳನ್ನ ಸುಧಾರಿಸಿಕೊಂಡು ಒಂದಿಷ್ಟು ಹಣಕಾಸುಗಳನ್ನ ಕೊರತೆ ಬರದೆ ಹಾಗೆ ನೋಡ್ಕೊಳ್ತೀರಾ. ಸಂತಾನ ಅಪೇಕ್ಷೆ ಪಡ್ತಕ್ಕಂಥವ್ರು ಮತ್ತೆ ವಿದೇಶಿಯನ್ನ ಪ್ರಯಾಣ ಅಪೇಕ್ಷೆ ಪಡೆಯುವಂತವ್ರು ಈ ತಿಂಗಳಲ್ಲಿ ಶುಭ ಫಲಗಳನ್ನ ಕಾಣುವಂತವ್ರು ನೀವಾಗ್ತೀರಾ. ನೆಮ್ಮದಿಯುತವಾಗಿ ಜೀವನವನ್ನ ಕಾಣ್ತೀರಾ. ಇನ್ನೇನು ಅಶುಭ ಫಲಗಳು ಏನಂತಂದ್ರೆ, ನಿಮ್ಮ ಈ ತಿಂಗಳಲ್ಲಿ ಅಶುಭ ಫಲಗಳೇನಾಗ್ತದ್ರ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ಬರ್ತದ. ಮತ್ತೆ ನೀವೇನಾದ್ರೂ ಕೋರ್ಟ್ ಕಚೇರಿ ಕೈಗಳ ಹಾಕಿದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಇನ್ನೇನ್ ಕೆಲಸ ಆಗ್ಬೇಕಂದ್ರೆ ನಿರಾಸೆ ಆಗುವಂಥದ್ದು. ಆಮೇಲೆ ಹೆಣ್ಣು ಮಕ್ಕಳಾಗಿ ಆಪರೇಷನ್ ಆಗುವಂಥದ್ದು ತುಂಬಾ ಹೆಣ್ಣು ಮಕ್ಕಳಲ್ಲಿ ತುಂಬಾ ಕೊರತೆಗಳನ್ನ ಕಂಡು ಬರ್ತಕ್ಕಂಥದ್ದು. ಮತ್ತೆ ನಿಮ್ಮ ಪರವಾಗಿ ನ್ಯಾಯವಾಗಿ ಹೇಳಲಿಕ್ಕೆ ಯಾರು ಬರೋದಿಲ್ಲ, ನೀವೇ ಇರ್ತೀರಾ. ಮತ್ತೆ ಕೋಟೆ ಹಣ ಇದ್ದರೂ ಸಹಿತ ನಿಮ್ಮ ವಿದ್ಯೆಯೇ ನಿಮಗೆ ಕೈ ಹಿಡಿಯುವಂಥದ್ದು ಇದೇ ತಿಂಗಳಾಗಿರ್ತಕ್ಕಂಥದ್ದು. ಇದು 5 ಸಹಿತ ನಿಮ್ಮ ಜೀವನದಲ್ಲಿ ಒಂದು ಅಶುಭ ಕಾರ್ಯಗಳನ್ನ ಕಾಣುವಂತದ್ದಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಹೆಣ್ಣು ಮಕ್ಕಳು ಈ ತಪ್ಪುಗಳನ್ನ ಮಾಡಬೇಡಿ, ಈ 4 ತಪ್ಪುಗಳನ್ನ ಮಾಡಬೇಡಿ. ನಮ್ ಚಾನಲ್ ಅನ್ನ ಗಂಡು ಮಕ್ಕಳಾಗ್ಲಿ ಹೆಣ್ಣು ಮಕ್ಕಳಾಗ್ಲಿ ನೋಡ್ತಕ್ಕಂಥವ್ರು ಈ 4 ತಪ್ಪುಗಳನ್ನ ಮಾಡಬೇಡಿ. ಏನಂತಂದ್ರೆ, ನಾವೆಷ್ಟೇ ಮಾತನಾಡುವಾಗ ಎಚ್ಚರದಿಂದ ಮಾತನಾಡಿ, ಒಂದು ಆಹಾರವನ್ನ ಇತಿಮಿತಿ ಒಳಗೆ ಮಾಡಿ, ಇತಿಮಿತಿಯಾಗಿ ಊಟ ಮಾಡಿ, ಮೃದುವಾಗಿ ಮಾತಾಡಿ, ಮನಸ್ಸಿಗೆ ನೋವನ್ನುಂಟು ಮಾಡಬೇಡಿ ಯಾರಿಗೂ ಸಹಿತ. ಒಂದು ಹಣದ ಹಣದ ಒಂದು ಕೊರತೆ ಬಂದಾಗ ಸಮಾಧಾನದಿಂದ ನಿಭಾಯಿಸಿಕೊಂಡು ಹೋಗಿ ಸಂಸಾರವನ್ನ. ಈ 1, 2, 3, 4 ತಪ್ಪುಗಳನ್ನ ನೀವು ಮಾಡದೆ ನೆಮ್ಮದಿಯುತವಾಗಿ ಜೀವನ ಈ ತಿಂಗಳಲ್ಲಿ ಕಂಡುಕೊಳ್ತೀರಾ. ಆದ್ರೆ ಹೆಣ್ಣು ಮಕ್ಕಳು ತಪ್ಪದೇ ನೋಡಬೇಕಾದಂತಹ ವಿಡಿಯೋ ಏನಂತಂದ್ರೆ, ನಿಮಗೆ ಈ ಮೇ ತಿಂಗಳಲ್ಲಿ ಅಭಿವೃದ್ಧಿ ಆಗ್ಬೇಕು ಸ್ವಾಮಿ, ನಾವು ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ಬೇಕು, 4 ಜನಗಳ ಮಧ್ಯೆ ಬದುಕೋರ್ ನಾವು, ಒಂದು 4 ಜನರ ಮಧ್ಯೆ ಸ್ವಲ್ಪ ನಾವು ಒಂದು ತಕ್ಕ ಮಟ್ಟಿಗೆ ಬೇಕು ಚೆನ್ನಾಗಿ ಆಗ್ಬೇಕಂತಂದ್ರೆ
ದಯವಿಟ್ಟು ಈ ವಿಡಿಯೋವನ್ನ ನೋಡಿ. ಯಾವ ರೀತಿಯಾಗಿದೆ ಅಂತಂದ್ರೆ, ಇದಕ್ಕೆ ಇಷ್ಟೆಲ್ಲ ಗುರುದೃಷ್ಟಿ ನಮಗೆ ಚೆನ್ನಾಗಿ ಮಾಡ್ತದೆ ಅಂತಂದ್ರೆ, ಒಂದು, ನೀವು ನಿಮಗೆ ಸ್ವಲ್ಪ ಶನಿ ದೃಷ್ಟಿ ಇರೋದ್ರಿಂದ ಸ್ವಲ್ಪ ಏನಾಗ್ತದಂದ್ರ ಆರೋಗ್ಯದಲ್ಲಿ ಸ್ವಲ್ಪ ಏರೋಪೇರೋ ಬರೋದ್ರಿಂದ ಸ್ವಲ್ಪ ಅನಾರೋಗ್ಯ ಕಾರಣಕ್ಕಾದ್ರೆ ನೀವ್ ಏನ್ ಮಾಡ್ಬೇಕು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಫಸ್ಟ್ 10 ದೇವರಗಳನ್ನ ನಾ ಮೊದ್ಲೇ ಹೇಳ್ತೀನಿ ಎಲ್ಲಾ ವಿಡಿಯೋದಲ್ಲಿ, 10 ದೇವರಗಳನ್ನ ಸುತ್ತೋದಕ್ಕಿಂತ ನಿಮ್ಮ ಮನೆ ದೇವರನ್ನ ಸುತ್ತಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ತಾಯಿಗೆ ನಮಸ್ಕಾರವನ್ನ ಮಾಡ್ಕೊಳ್ಳಿ, ತಂದೆಗೆ ನಮಸ್ಕಾರ ಮಾಡ್ಕೊಂಡು ಗುರು ಹಿರಿಯರಿಗೆ ಗೌರವದಿಂದ ಕಾಣ್ರಿ. ಆದ್ರೆ ಈ ವಿಡಿಯೋದಲ್ಲಿ ನಾನು ಏನ್ ತಿಳಿಸ್ಕೊಡ್ತೀನಿ ಅಂದ್ರೆ, ಮನೆ ದೇವರಿಗೆ ಇದಕ್ಕೆ ದೋಷಕ್ಕೆ ಪರಿಹಾರ ಏನ್ ಮಾಡ್ಬೇಕ್ರಿ ಗುರುಗಳ? ನಮ್ಗೆ ಗುರು ವಕ್ರ ಆದ್ರೆ, ಗುರು ಏನಾದ್ರೂ ನಮ್ಗೆ ದೃಷ್ಟಿ ಹಾಯಿಸ್ತಾ ಇದ್ರೆ, ಸ್ವಲ್ಪ ಶನಿ ನಮ್ಗೆ ವಕ್ರ ಆದ್ರೆ ಏನ್ ಮಾಡ್ಬೇಕ್ರಿ ಅಂತಂದ್ರೆ, ನಾ ಹೇಳುವಂತಹ ವಿಷಯವನ್ನ ಗಮನ ಇಟ್ಟು ಕೇಳಿ. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗಿ ನಿಮ್ಮ ಮನೆ ದೇವರಿಗೆ ದೀಪಗಳನ್ನ ಹಚ್ಚಿ. ಯಾವ ರೀತಿಯಾಗಿ ನೋಡಿ, ಯಾವ ರೀತಿಯಾಗಿ ದೀಪವನ್ನು ಹಚ್ಚಬೇಕೋ ಸಹಿತ ಅದಕ್ಕೆ ವಿಧಿವಿಧಾನಗಳದಾವೆ ನೋಡಿ. 4 ದೀಪಗಳನ್ನ ಹಚ್ಚಿದರೆ, 4 ದೀಪಗಳನ್ನ ಹಚ್ಚಿದರೆ ತಾಯಿಗೆ ಆಯುಷ್ಯ ಜಾಸ್ತಿ ಆಗುವಂತದ್ದು. ಎಷ್ಟು? 4 ದೀಪಗಳನ್ನ ಹಚ್ಚಿದ್ರೆ. 5 ದೀಪಗಳನ್ನ ಹಚ್ಚಿದ್ರೆ ಮಕ್ಕಳಿಗೆ ಶ್ರೇಯಸ್ಸನ್ನ ಕಡಿಮೆ, ಶ್ರೇಯಸ್ಸು ಜಾಸ್ತಿ ಆಗುವಂತದ್ದು. 5 ದೀಪ ಹಚ್ಚಿದ್ರೆ ಮಕ್ಕಳಿಗೆ ಶ್ರೇಯಸ್ಸು ಜಾಸ್ತಿ ಆಗುವಂತದ್ದು 5 ದೀಪ ಹಚ್ಚಿದ್ರೆ. 6 ದೀಪಗಳನ್ನ ಹಚ್ಚಿದ್ರೆ ಶತ್ರು ಕಾಟ ನಿವಾರಣೆ ಆಗುವಂತದ್ದು 6 ದೀಪಗಳನ್ನ ಹಚ್ಚಿದ್ರೆ. 7 ದೀಪಗಳನ್ನ ಹಚ್ಚಿದ್ರೆ ಸೌಖ್ಯವನ್ನ ಕಾಣುವಂತವ್ರು ನೀವಾಗ್ತೀರಾ. ಮತ್ತು 8 ದೀಪಗಳನ್ನ ಹಚ್ಚಿದ್ರೆ ಆರೋಗ್ಯದಲ್ಲಿ ಸುಧಾರಣೆಗಳನ್ನ ಕಾಣುವಂತವ್ರು ನೀವಾಗ್ತೀರಾ. 9 ದೀಪಗಳನ್ನ ಹಚ್ಚಿದ್ರೆ ಏನಾಗ್ತದಂದ್ರ ಐಶ್ವರ್ಯ ಪ್ರಾಪ್ತಿ ಆಗುವಂತದ್ದಾಗ್ತೀರಾ. 10 ದೀಪಗಳನ್ನ ಹಚ್ಚಿದ್ರೆ ಸುಖ ಶಾಂತಿ ನೆಮ್ಮದಿಯನ್ನ ಕಾಣ್ತೀರಾ. 10 ದೀಪಗಳನ್ನ ಹಚ್ಚಿದ್ರೆ ಸುಖ ಶಾಂತಿ ನೆಮ್ಮದಿಯ ಜೊತೆಗೆ 11 ದೀಪಗಳನ್ನ ಹಚ್ಚುವುದರಿಂದ ಮನೆಯಲ್ಲಿ ಸಂಪತ್ತು ಐಶ್ವರ್ಯ ಲಕ್ಷ್ಮಿ ಹರಿದಾಡುವಂಥದ್ದು 11 ದೀಪಗಳಾಗಿರ್ತಕ್ಕಂಥದ್ದು. ಈ ದೀಪಗಳ ಮಹತ್ವವನ್ನ ನಿಮ್ಗೆ ತಿಳಿಸಿಕೊಟ್ಟೆ. ನಿಮಗೆ ಯಾವುದು ಸೌಖ್ಯ ಅನಿಸ್ತದ ಆ ದೀಪಗಳನ್ನ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಭಕ್ತಿಯಿಂದ ಮನಸ್ಪೂರ್ವಕವಾಗಿ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರುಬುದ್ಧಿ ವಿನಾಶಾಯ ದೀಪ ಜ್ಯೋತಿರ್ ನಮೋಸ್ತುತೆ ಅಂತೇಳಿ ಒಂದು ದೀಪಕ್ಕೆ ನಮಸ್ಕಾರ ಮಾಡಿಕೊಂಡು ದೀಪವನ್ನ ಹಚ್ಚಿ ನಿಮ್ಮ ಎಲ್ಲಾ ದೋಷಗಳು ಈ ತಿಂಗಳಲ್ಲಿ ಪರಿಹಾರ ಆಗ್ತವಂತಕ್ಕಂಥದ್ದನ್ನ ಮಾಹಿತಿಯನ್ನ ನಿಮಗೆ ನೀಡಿ, ಆದ್ರೆ ರಾಶಿಯವರಿಗೆ ಮೇ ತಿಂಗಳಲ್ಲಿ ಒಳ್ಳೆಯ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಾ, ಒಳ್ಳೆಯ ಕಾರ್ಯಗಳನ್ನ ನಿಮ್ಮ ಕೈ ಒಳಗೆ ಆಗ್ತಾವ ಅಂತಕ್ಕಂಥದ್ದು ಮಾತನ್ನ ಹೇಳಿ. ಆದ್ರೆ ವೀಕ್ಷಕರೇ, ನನಗೆ ಒಂದು ಕುತೂಹಲ ಏನಂತಂದ್ರೆ, ಈ ಮಂಗಳ ಟಿವಿಯನ್ನ ವೀಕ್ಷಣೆ ಮಾಡ್ತಕ್ಕಂತಹ ವೀಕ್ಷಕರು ಅಂದ್ರೆ ನೋಡ್ತಕ್ಕಂತ ವೀಕ್ಷಕರು ಯಾವ ಜಿಲ್ಲೆಯವರು ಆಗಿದ್ದಾರೆ ಅನ್ನತಕ್ಕಂಥದ್ದು ನನಗೆ ಸ್ವಲ್ಪ ಕುತೂಹಲ. ಅದಕ್ಕಾಗಿ ನಿಮ್ಮ ಯಾವ ಜಿಲ್ಲೆ ಅನ್ನೋತಕ್ಕಂಥದ್ದನ್ನ ಈ ಕಮೆಂಟ್ ಬಾಕ್ಸ್ ಒಳಗೆ ನಂಗೆ ತಿಳಿಸಿಕೊಡಿ. ನಿಮ್ಮ ಜಿಲ್ಲೆ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದ್ರೆ ನನಗೆ ಸ್ವಲ್ಪ ಗೊತ್ತಿದ್ದಷ್ಟು ಮಾಹಿತಿಯನ್ನ ನೀಡ್ತೀನಿ, ಇನ್ನಷ್ಟು ಮಾಹಿತಿಗಳನ್ನ ನೀಡ್ತೀನಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿ ಇನ್ನಷ್ಟು ವಿಡಿಯೋಗಳನ್ನ ನಿಮಗೆ ನೀಡ್ತಾ ಹೋಗ್ತೀನಿ. ಮತ್ತು ಸಂತೋಷ ನೆಮ್ಮದಿ ಜೀವನ ನಿಮ್ಮದಾಗ್ಲಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಹಾಗೂ ಎಲ್ಲರೂ ಯಾವ ಜಿಲ್ಲೆ ಅನ್ನುವುದನ್ನ ಕಮೆಂಟ್ ಬಾಕ್ಸದಲ್ಲಿ ಹಾಕೋದನ್ನ ಮರಿಬೇಡಿ, ಹಾಕಿ ನನಗೆ ತಿಳಿಸಿಕೊಡಿ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಃ ಸುಖಿನೋ ಭವಂತು.